ಅವರ ಮನೆ ಚಂದ್ರಪ್ಪ ಅವರು ನಮ್ಮ ಸೀನಿಯರ್, ನಮ್ಮ ನಾಯಕರು, ರಾಜ್ಯ ನಾಯಕರು. ಅವರು ಸುಪುತ್ರನಾಗಿರುವಂಥ ನಮ್ಮ ರಘುಚಂದನ್ ಅವರಿಗೆ ಟಿಕೆಟ್ ಕೇಳಿದ್ರು. ನಿರ್ಧಾರ ಆಗಿದೆ. ಹಾಗಾಗಿ ರಘುಚಂದನ್ ಹತ್ರ ಅವರ ತಾಯಿಯವ್ರ ಹತ್ರ ಮಾತಾಡಿದ್ದೀವಿ. ಮುಂದಟ್ಟಿಗೆ ಡಿಸಿಷನ್ ತಗೋಬೇಡಿ, ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಭಾಳ ಒಳ್ಳೆ ದಿನಗಳು ಬರುತ್ತೆ. ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂಥೇಳಿ ನಮ್ಮ ರಘುಚಂದನ್ ಅವರಿಗೆ, ಅವ್ರ ತಾಯಿಯವರಿಗೆ ಮಾತಾಡಿದ್ದೀವಿ. ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಪಾರ್ಟಿ MLA ಏನು ಅಂತ ನಾವು ಇನ್ನೂ ಮಾತುಕತೆಯನ್ನು ಮುಂದುವರಿಸ್ತೇವೆ. ಅವರು ಇನ್ನು ಯಾವುದೇ ನಿರ್ಧಾರಕ್ಕೆ ನಾವೇನು ಹೇಳ್ತಿದ್ದೀವಿ ಆ ವಿಷಯಕ್ಕಿನ್ನೂ ಬಂದಿಲ್ಲ. ಇನ್ನು ಮಾತುಕತೆಯನ್ನು ಮುಂದುವರಿಸ್ತೀವಿ. ಅವ್ರು ನಮಗೆ ಟಿಕೆಟ್ ಕೊಡಿ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ, ಘೋಷಣೆ ಆಗಿದೆ, ಮಾತುಕತೆ ಮುಂದುವರಿತಾ ಇದೆ. ಸರ್, ಈಗ 3ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಮಾತಾಡ್ತೇವೆ. ನಿಮ್ಮ ಜೊತೆಗೆ ಹೇಳಿದ್ರ ಸರ್? ನಮ್ಮ ಹತ್ರ ನಾವು ಮಾತಾಡಿದ್ದೀವಿ. ನಾಮಿನೇಷನ್ ಮಾಡ್ತೀವಿ 3ನೇ ತಾರೀಕು ಅಂತ ಹೇಳಿದ್ದಾರೆ. ನಾವು ಮಾತಾಡ್ತೀವಿ. ರಘುಚಂದನ್ ಅವ್ರ ತಾಯಿಯವ್ರ ಹತ್ರ ಮಾತಾಡಿದ್ದೀವಿ. ಹಂಗೆಲ್ಲ ನಿರ್ಧಾರ ಮಾಡಬೇಡಿ ಅಂತ ಹೇಳಿದ್ದೀವಿ. ನೋಡೋಣ, ಪಕ್ಷಕ್ಕೆ ಎಲ್ಲ ಒಂದ್ ಕಡೆ ಇನ್ನು ಟೈಮ್ ಇದೆ. 31, 1, 2 ಟೈಮ್ ಇದೆ ಇನ್ನು. ಯಾರಾದ್ರೂ ವರಿಷ್ಠರ ಜೊತೆ ಫೋನ್ ಮೂಲಕ ಮಾತಾಡ್ತೀವಿ. ವರಿಷ್ಠರನ್ನು ಕೂಡ ಮಾತಾಡ್ತಾರೆ. ಸ್ವಲ್ಪ ಬೇಸರ ಆಗಿದೆ, ನಾವು ಮಾತಾಡ್ತೇವೆ. ನಮ್ಮ ಕಾರ್ಯಕರ್ತರು, ಪಾರ್ಟಿ ದೊಡ್ಡದು. ಚಂದ್ರಪ್ಪ ಅವರು ಇಷ್ಟು ಸೀನಿಯರ್ MLA ಆಗಿ ಅವ್ರ ಮಂತ್ರಿ ಆಗಿಲ್ಲ, ಆದರೂ ಕೂಡ ಅವ್ರ ಪಾರ್ಟಿ ಡಿಸಿಷನ್ಗೆ ಬದ್ಧ ಅಂತ ಹೇಳಿ ಯಾವತ್ತು ನಮ್ಮ ಪಾರ್ಟಿ ಜೊತೆನಲ್ಲಿದ್ದಾರೆ, ಈಗಲೂ ಕೂಡ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಪಾರ್ಟಿ ಸರ್, ಎಲ್ಲ ಒಂದ್ ಕಡೆ ಬೋವಿ ಸಮುದಾಯ ರೆಬಲ್ ಆಗಿದೆ. ರಾಜ್ಯಾದ್ಯಂತ ಎಲ್ಲೂ ಕೂಡ ಸೀಟ್ ಕೊಟ್ಟಿದ್ದು, ಬೋವಿ ಸ್ವಾಮೀಜಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದೆ. ಇದೆಲ್ಲ ಒಂದ್ ಕಡೆ ಬಿಜೆಪಿ ಹಿನ್ನಡೆ ಇದೆ. ಕೊಡಬಾರ್ದು ಅನ್ನುವಂಥ ಕಾರಣದಿಂದ ಆ ಥರ ಏನು ಮಾಡಿಲ್ಲ. ಸೊ ಬೇರೆ ಬೇರೆ ಕಾರಣದಿಂದ ಏನೋ ಮಿಸ್ ಆಗಿರುತ್ತೆ. ಹಾಗಾಗಿ ನಮ್ಮ MLAಗಳು ಅದೇ ಕಮ್ಯುನಿಟಿನಲ್ಲಿ ಸಾಕಷ್ಟು ಜನ MLAಗಳಿದ್ದಾರೆ. ನಮ್ಮ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ಚಂದ್ರಪ್ಪ ಇದ್ದಾರೆ, ನಮ್ಮ ರಘು ಇದ್ದಾರೆ, ಅನೇಕರು MLAಗಳು ಬೋವಿ ಸಮುದಾಯದಿಂದ ಇದ್ದಾರೆ. MLCಗಳಿದ್ದಾರೆ. ನಮ್ಮ ಏನು ವಿಧಾನ ಪರಿಷತ್ತಲ್ಲಿ ಉಪನಾಯಕರಿದ್ದಾರೆ. ಲೋಕಸಭಾ ಚುನಾವಣೆ ಯಾವ ರೀತಿ ತುಂಬಿಕೊಡ್ತೀರಿ? ಅದನ್ನು ತುಂಬಿಕೊಡ್ತೀವಿ. ಸಾಕಷ್ಟು ಅವಕಾಶಗಳಿದೆ. ಈ ಸದ್ಯದ ಸಂಧಾನ ವಿಫಲ ಆಗಿದೆ, ಇದು ಪ್ರಾರಂಭ ಮಾಡಿದ್ದೇವೆ, ನಾವು ಸಫಲರಾಗ್ತೇವೆ. ಸರ್, ಮತ್ತೆ ಸಂಧಾನಕ್ಕೆ ಯಾರಾದ್ರೂ ಬರ್ತಾರ? ಬರ್ತೀವಿ. ಯಾರು ಅಂತ ಹೇಳ್ತೀವಿ. ಎಂದು ಸರ್? ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.